ನೋಡಿ ಎಷ್ಟು ಚೆನ್ನಾಗಿದೆ ರವೆ ದೋಸೆ. ಹೋಟೆಲ್ ಸ್ಟೈಲ್ ರವೆ ದೋಸೆ ಮನೆಯಲ್ಲಿ ಮಾಡೋ ಸುಲಭ ವಿಧಾನ ತೋರಿಸ್ತಾ ಇದ್ದೀನಿ. ರುಚಿಯಾಗಿ ಜೊತೆಗೆ ಸಾಗು ಮಾಡುವ ವಿಧಾನನೂ ತೋರಿಸ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪರ್ಫೆಕ್ಟ್ ಆಗಿರುತ್ತೆ. ರವೆ ದೋಸೆ ಮಾಡೋ ಟಿಪ್ಸು, ಹೋಟೆಲ್ ಸ್ಟೈಲ್ ಸಾಗು ರೆಸಿಪಿ, ಕ್ವಿಕ್ ಮತ್ತು ಈಸಿಯಿಂದ ಆಗುವ ವಿಧಾನ ಸರಳವಾಗಿ ತಿಳಿಸ್ತೀನಿ. ನಮಸ್ಕಾರ, ವೆಲ್ಕಮ್ ಮೈ ಕುಕಿಂಗ್ ಚಾನಲ್. ರವೆ ದೋಸೆ ಮಾಡಕ್ಕೆ ಇಲ್ಲಿ ನಾವು ಬಿಳಿ ರವೆ ಒಂದ್ ಬಟ್ಲು 2 ಬಟ್ಲು ಅಕ್ಕಿ ಹಿಟ್ಟು ತಗೊಂಡಿದೀವಿ. ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಂಗೆ ಮಿಕ್ಸಿ ಮಾಡೋಣ. ಟೈಮ್ ಇತ್ತು ಅಂದ್ರೆ 10 ನಿಮಿಷ ಬಿಡ್ಬೋದು. ತಕ್ಷಣ ಮಾಡಿದ್ರು ಚೆನ್ನಾಗಿ ಬರುತ್ತೆ. ರೆಡಿಯಾದ ಹಿಟ್ಟಿಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಈ ತರ ಹಿಟ್ಟಿನ ಹದ ಮಾಡಿ ಕಾದ ಹಂಚಿಗೆ ಎಣ್ಣೆ ಹಚ್ಚಿ ಹಿಟ್ಟನ್ನ ಈ ತರ ಹಾಕಿ ದೋಸೆ ಮಾಡೋಣ. ಹಿಟ್ಟು ಮಿಕ್ಸಿಗೆ ಹಾಕಿರ್ತೀವಲ್ಲ, ಹಾಗಾಗಿ ದೋಸೆ ಈಸಿಯಾಗಿ ಹಂಚಿಂದ ಮೇಲಕ್ಕೆ ಬರುತ್ತೆ. ನೀವು ಎಷ್ಟು ಬೇಕಂದ್ರೆ ಅಷ್ಟು ಕ್ರಿಸ್ಪಿಯಾಗೂ ಮಾಡ್ಬೋದು, ಸ್ಮೂತಾಗೂ ಮಾಡ್ಬೋದು. ಸ್ವಲ್ಪ ಕೆಂಪಾಗಕ್ಕೆ ಬಿಟ್ರೆ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ದೋಸೆ ಹಾಕೋಣ, ಅಂದರೆ ನಿಮಗೂ ಪರ್ಫೆಕ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ. ರವೆ ದೋಸೆ ಬೇಕಾದರೆ ಪ್ಲೈನು ಮಾಡ್ಕೋಬೋದು. ಪ್ಲೈನ್ ಮಾಡಿದರೂ ಒಂಥರ ಚೆನ್ನಾಗಿರುತ್ತೆ, ಈ ಥರನೂ ಚೆನ್ನಾಗಿರುತ್ತೆ. ಎಲ್ಲ ಹೆಲ್ತಿಯಾಗಿರುತ್ತೆ. ಇದು ಹೆವಿ ಆಗೋದ್ರಿಂದ ಬ್ರೇಕ್ಫಾಸ್ಟಿಗೆ ತುಂಬ ಬೆಸ್ಟ್. ನೋಡಿ ದೋಸೆ ಎಷ್ಟು ಈಸಿಯಾಗಿ ಬರ್ತಾ ಇದೆ. ದೋಸೆ ರೆಡಿ ಆಯಿತು. ಈಗ ಸಾಗು ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ನೋಡಿ ದೋಸೆನ ಸಾಗು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ತುಂಬ ರುಚಿಯಾಗೂ ಇರುತ್ತೆ. ಸಾಗು ಪರ್ಫೆಕ್ಟ್ ಆಗಿರುತ್ತೆ. ನೀವು ಈ ಥರ ದೋಸೆ ಟ್ರೈ ಮಾಡಿ. ಈಗ ಸಾಗು ಮಾಡೋಣ. ನಿಮಗೆ ಇಷ್ಟವಾಗೋ ಮಿಕ್ಸ್ ವೆಜ್ ತಾಳಿ ಈ ಥರ ಸಾಗು ರೆಡಿ ಆಗುತ್ತೆ. ಒಗ್ಗರಣೆಗೆ ಸಾಸಿವೆ ಹಾಕೋಣ, ಈರುಳ್ಳಿ, ಕರಿಬೇವು ಹಾಕೋಣ. ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಹೊತ್ತು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿಗಳು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ತರಕಾರಿ ಬೇಯೋದಕ್ಕೆ ಪ್ಲೇಟ್ ಮುಚ್ಚೋಣ. ತರಕಾರಿ ಬೇಯೋದ್ರಲ್ಲಿ ನಾವು ಸಾಗುಗೆ ರೆಡಿ ಮಾಡ್ಕೊಳ್ಳೋಣ. 3 ಹಸಿಮೆಣಸು, 1 ಟೊಮೊಟೊ, 1 ಈರುಳ್ಳಿ, ಕರಿಬೇವಿನ ಸೊಪ್ಪು, ಗೋಡಂಬಿ, ಗರಂ ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಳ್ಳೋಣ. ಕಾಯಿ ತುರಿನೂ ಹಾಕಿ ರುಬ್ಬಿದ ಮಸಾಲೆನ ಬೆಂದಿರೋ ತರಕಾರಿಗೆ ಮಿಕ್ಸ್ ಮಾಡೋಣ. ಸಾಗುಗೆ ಎಷ್ಟು ನೀರು ಹಾಕಬೇಕು ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿ ಕರೆಕ್ಟ್ ಇದೆಯಾ ಅಂತ ಒಂದ್ಸರಿ ನೋಡಿ. ಸಾಗು ಸೂಪರ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇಷ್ಟು ತಿಕ್ಕಾಗಿದ್ರೆ ಸಾಕು ಸಾಗು. ಈ ಸಾಗುನ ಪೂರಿ ಜೊತೆ, ಚಪಾತಿ ಜೊತೆ, ಇಡ್ಲಿ ಜೊತೆ, ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ, ದೋಸೆ ಜೊತೆ, ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಪೂರಿ ಜೊತೆನೂ ಚೆನ್ನಾಗಿರುತ್ತೆ. ನಾನು ರವೆ ದೋಸೆ ಜೊತೆ ಮಾಡಿದ್ದೀನಿ. ನೋಡಿ ಸಾಗು ಎಷ್ಟು ಚೆನ್ನಾಗಿದೆ ಅಂತ. ಬಟ್ಲಿಗೆ ಹಾಕಿ ಸರ್ವ್ ಮಾಡಿದ್ದೀನಿ. ನೋಡಿ ನೀವು ಈ ಥರ ಮಾಡಿ. ನಾನು ಮಾಡಿದ ರೆಸಿಪಿ ಚೆನ್ನಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಾಗುನ ನಾನೀಗ ರವೆ ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ರವೆ ದೋಸೆ ಜೊತೆ ಚಟ್ನಿ ಸಾಗು ಜೊತೆಗೆ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಕ್ರಿಸ್ಪಿ ಬೇಕು ಅಂದರೆ ಇನ್ನೂ ಕೆಂಪಾಗೋವರೆಗೂ ಬೇಯಿಸ್ಬೋದು. ರವೆ ದೋಸೆ ಚೆನ್ನಾಗಿದೆ ಅಲ್ಲ. ಧನ್ಯವಾದಗಳು.